ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಏನು ಈ ಎಡಚರಿಗೆ ಯಾವ ರೀತಿಯ ಸಂಕಷ್ಟಗಳು ಒದಗಿ ಬರ್ತಾ ಇದ್ದಾವೆ ಅಂದರೆ, ಎಷ್ಟು ಗೊಂದಲಕ್ಕೀಡಾಗ್ತಾ ಇದೆ ಅಂದರೆ, ಇವರಿಗೆ ತಮ್ಮ ಪೌರತ್ವವನ್ನು ಸಾಬೀತುಪಡಿಸುವುದು ಹೇಗೆ ಅನ್ನೋದೇ ದೊಡ್ಡ ಗೊಂದಲ ಉಂಟಾಗಿ ಕೂತಿದೆ. ನಮ್ಮ ಈ ಜಾವೇದ್ ಅಖ್ತರ್ ಇದ್ದಾರಲ್ಲ, ಜಾವೇದ್ ಅಖ್ತರ್ ಅವರು ನಿನ್ನೆ ಇದ್ದಕ್ಕಿದ್ದ ಹಾಗೆ ಗಲಾಟೆ ಶುರು ಮಾಡಿದ್ದಾರೆ. ಅಲ್ಲ, ನಾವು ಇಲ್ಲೇ ಹುಟ್ಟಿದ್ದೀವಿ, ಇಲ್ಲೇ ಬೆಳೆದಿದ್ದೀವಿ, ನಾವು ಈ ದೇಶದ ನಾಗರಿಕರು, ಈ ದೇಶದ ಪ್ರಜೆಗಳು ಅಂತ ಪ್ರೂವ್ ಮಾಡಬೇಕಾದಂಥ, ರುಜುವಾತು ಪಡಿಸಬೇಕಾದಂಥ ಸಂದರ್ಭ ಒದಗಿ ಬಂದಿದೆ. ನಮ್ಮ ಆಧಾರ್ ಕಾರ್ಡನ್ನು ಇವರು ನಮ್ಮ ಪೌರತ್ವದ ದಾಖಲೆ ಅಂತ ಒಪ್ಕೊಳ್ಳೋದಿಲ್ಲ, ನಮ್ಮ ಪ್ಯಾನ್ ಕಾರ್ಡನ್ನು ಇವರು ದಾಖಲೆ ಅಂತ ಒಪ್ಕೊಳ್ಳೋದಿಲ್ಲ, ಆಮೇಲೆ ನಮ್ಮ ಡ್ರೈವಿಂಗ್ ಲೈಸೆನ್ಸನ್ನು ಒಪ್ಕೊಳ್ಳೋದಿಲ್ಲ. ಈಗ ನೋಡಿದರೆ ಪಾಸ್ಪೋರ್ಟ್ ಕೂಡ ಭಾರತದ ಪೌರತ್ವದ ದಾಖಲೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಕೇಳಿದವ್ರಿಗೆ ಹೌದು ಅನಿಸುತ್ತೆ, ಹೌದಲ್ವಾ? ಇಷ್ಟೆಲ್ಲ ಡಾಕ್ಯುಮೆಂಟ್ ನನ್ನ ಹತ್ರ ಇದ್ದಾವೆ, ನಾನು ಇಷ್ಟಾದ ಮೇಲೂ ಈ ದೇಶದ ಪೌರ ಅಂತ, ಈ ದೇಶದ ಪ್ರಜೆ ಅಂತ ಸಾಬೀತುಪಡಿಸ್ಬೇಕು ಅಂದರೆ ಎಷ್ಟು ಗೊಂದಲವನ್ನು ಉಂಟು ಮಾಡ್ತಾ ಇದ್ದಾರೆ ಇವರು. ಸರಿನಾ ಇದು ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ನಿನ್ನೆ ಯಾಕೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಯಿತು ಅಂತಂದರೆ, ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯ ಒಂದು ಕ್ಲಾರಿಫಿಕೇಷನನ್ನು ಕೊಡ್ತೀವಿ. 1967ರ ಪಾಸ್ಪೋರ್ಟ್ ಆ್ಯಕ್ಟ್ನ 20 ಅಂಶಗಳನ್ನು ಅದರಲ್ಲಿ ಹೇಳಲಾಯಿತು. ಅದರ ಪ್ರಕಾರ ಪಾಸ್ಪೋರ್ಟ್ ಎನ್ನುವುದು ಕೇವಲ ನಮ್ಮ ಪ್ರವಾಸಕ್ಕೆ ಇರುವಂಥ ಅಧಿಕೃತವಾದ ದಾಖಲೆ. ಅದರ ಶಕ್ತಿ ಕೇವಲ ನಾವು ಒಂದು ದೇಶದಿಂದ ಇನ್ನೊಂದು ಪ್ರವಾಸ ಮಾಡುವಾಗ ಕೊಡಬಹುದಾದಂಥ ಲೈಸೆನ್ಸ್ ಅದು. ಅದನ್ನು ಮೀರಿದಂಥ ಯಾವುದೇ ರೀತಿಯ ಶಕ್ತಿ ಆ ದಾಖಲೆಗೆ ಇರೋದಿಲ್ಲ. ಈ ಪಾಸ್ಪೋರ್ಟ್ ಆ್ಯಕ್ಟ್ ಇದೆಯಲ್ಲ 1967, ಅದರಲ್ಲಿ 20 ಅಂಶಗಳಿದ್ದಾವೆ. ಆ 20 ಅಂಶಗಳಲ್ಲಿ 20ನೇ ಅಂಶ ನಿಮಗೆ ಹೇಳ್ತೇನೆ ನಾನು. ನಾನ್ ಇಂಡಿಯನ್ ಕ್ಯಾನ್ ಆಲ್ಸೋ ಆಬ್ಟೇನ್ ಪಾಸ್ಪೋರ್ಟ್. ಒಬ್ಬ ಭಾರತೀಯನಲ್ಲದೇ ಇರೋವನು ಕೂಡ ಪಾಸ್ಪೋರ್ಟನ್ನು ಹೊಂದಬಹುದು. ಇದಕ್ಕೆ ಸುಲಭವಾದ ಉದಾಹರಣೆ ನಿಮ್ಗೆ ಹೇಳ್ತೇನೆ. ಸುಲಭವಾದ ಉದಾಹರಣೆ ಯಾವುದು? ದಲಾಯಿ ಲಾಮಾ ಇದ್ದಾರೆ, ಟಿಬೆಟಿಂದ ಇಲ್ಲಿ ಆಕ್ರಾಂತ ವಲಸೆ ಬಂದಿದ್ದಾರೆ. ಆದರೆ ಇವರು ಭಾರತೀಯರಲ್ಲ, ಹಾಗಂತ ಇವರು ವಿದೇಶ ಪ್ರವಾಸ ಮಾಡದೇ ಇರೋಕ್ಕಾಗೋದಿಲ್ಲ. ಅಂಥವರಿಗೂ ಕೂಡ ಪಾಸ್ಪೋರ್ಟನ್ನು ನೀಡಬಹುದು. ಹಾಗೆ ಪಾಸ್ಪೋರ್ಟ್ ಕೊಟ್ಟಿದ್ದಾರೆ ಅಂದ ತಕ್ಷಣ ದಲಾಯಿ ಲಾಮಾ ಭಾರತೀಯನಾಗೋದಿಲ್ಲ, ಅಂದರೆ ಆತನ ಪೌರತ್ವದ ದಾಖಲೆ ಅಲ್ಲ. ಹಾಗಾದರೆ ಆಧಾರ್ ಕಾರ್ಡ್ ಏನು? ಆಧಾರ್ ಕಾರ್ಡ್ ನಮ್ಮ ನಿವಾಸದ ದಾಖಲೆ, ನಾವು ಇಂಥ ಮನೆಯಲ್ಲಿ ವಾಸ ಮಾಡ್ತೀವಿ, ಅದಕ್ಕೊಂದು ಅಧಿಕೃತತೆಯನ್ನು ಕೊಡ್ತದೆ. ಹಾಗಾದ್ರೆ ಪ್ಯಾನ್ ಕಾರ್ಡ್ ಏನದು? ಪ್ಯಾನ್ ಕಾರ್ಡ್ ನಮ್ಮ ವ್ಯವಹಾರವನ್ನು ಟ್ರ್ಯಾಕ್ ಮಾಡಲಿಕ್ಕಿರುವಂಥ ಒಂದು ನಂಬರು. ಆ ನಂಬರ್ ಫೀಡ್ ಮಾಡಿದರೆ ಸರ್ಕಾರದ ತೆರಿಗೆ ಇಲಾಖೆಗಳಿಗೆ ನಮ್ಮ ಎಲ್ಲ ಮಾಹಿತಿಗಳು ಲಭ್ಯ ಆಗ್ತವೆ. ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇದೆಯಲ್ಲ, ಡ್ರೈವಿಂಗ್ ಲೈಸೆನ್ಸು ನಾವು ಕಾರನ್ನು, ವೆಹಿಕಲ್ಗಳನ್ನು ಚಾಲನೆ ಮಾಡಲಿಕ್ಕೆ ನಮಗಿರುವಂಥ ರಹದಾರಿ ಅಷ್ಟೇ. ಇದನ್ನು ಮೀರಿದ ಯಾವುದೇ ಅಧಿಕಾರ, ಶಕ್ತಿ, ಸಾಮರ್ಥ್ಯ ಈ ದಾಖಲೆಗಳಿಗೆ ಇರೋದಿಲ್ಲ. ನೋಡಿ, ಭಾಳಷ್ಟು ಜನರಿಗೆ ಗೊತ್ತಿಲ್ಲ, ಈಗ ನರೇಂದ್ರ ಮೋದಿ ಸರ್ಕಾರ ಹೀಗೆಲ್ಲ ಬಿಗಿ ಮಾಡ್ತಾ ಇದೆ ಅಂತ ಎಲ್ಲರೂ ಆರೋಪ ಮಾಡ್ತಾ ಇದ್ದಾರೆ. ಅದು ವಿಶೇಷವಾಗಿ ಮುಸಲ್ಮಾನರು ಓಲೈಸುವಂಥ ಒಂದು ತಂತ್ರ. ನಾವು ಕಾಗಜ ನಹಿ ದಿಖಾಯಂಗೆ, ನೀವು ಕಾಗಜ ತೋರಿಸ್ಲಿಕ್ಕೆ ತಯಾರಿಲ್ಲ, ಆದರೆ ನಿಮಗೆ ಈ ದೇಶದ ಎಲ್ಲ ಸವಲತ್ತು ಬೇಕು ಅಂತೀರಿ. ದಾಖಲೆಗಳನ್ನು ಯಾವುದು ಕೇಳ್ತಾರೆ? ಯಾವುದು ಲಭ್ಯ ಇದೆ ಆ ದಾಖಲೆಗಳನ್ನು ಕೇಳ್ತಾರೆ. ಆ ಲಭ್ಯ ಇರಲಾರದಂಥ ದಾಖಲೆಗಳನ್ನು ಯಾವ ಸರ್ಕಾರವೂ ಕೇಳಲಿಕ್ಕಾಗೋದಿಲ್ಲ. 103 ದಿನಗಳ ಕಾಲ ಶಾಹೀನ್ ಬಾಗ್ನಲ್ಲಿ ಕೂತ್ಕೊಂಡ್ರಿ. ಅದಾದಮೇಲೆ ದೇಶದ ಸವಲತ್ತುಗಳು ಬೇಡ ಅಂತ ಹೇಳಿದ್ರೆ ಇಲ್ಲ. ನರೇಂದ್ರ ಮೋದಿ 10 kg ಅಕ್ಕಿ ಕೊಡ್ತಾರೆ, ಅದು ಬೇಕು. ನರೇಂದ್ರ ಮೋದಿ ಆಯುಷ್ಮಾನ್ ಸ್ಕೀಮ್ ಮಾಡ್ತಾರೆ, ಅದು ಬೇಕು. ನೀವು ಬಾಂಗ್ಲಾದಿಂದ ಬಂದವರ, ಮೈನ್ಮಾರ್ನಿಂದ ಬಂದವರ, ಶ್ರೀಲಂಕಾದಿಂದ ವಲಸೆ ಬಂದವರ, ನಮ್ಗೆ ಗೊತ್ತಾಗೋದು ಹೆಂಗೆ? ಅದಕ್ಕೊಂದು ದಾಖಲೆ ಬೇಕಲ್ವಾ? ನೀವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರಿ ಅಲ್ಲಿಕ್ಕೆ ನಿಮಗೆ ಏನಾದರೂ ಇರಬೇಕಲ್ಲ, ಒಂದು ಅಪ್ಪಾವ ಇರಬೇಕಲ್ಲ ಅದಕ್ಕೆ. ಅದು ಇಲ್ಲ ಅಂದರೆ ಹೆಂಗೆ? ಆಮೇಲೆ ಈ ಕಾಯ್ದೆ ಇದೆಯಲ್ಲ, ಇದು ಭಾಳ ಸರಳವಾದದ್ದು. ಫಾರಿನರ್ಸ್ ಆ್ಯಕ್ಟ್ 1946 ಅಂತ ಒಂದು ಆ್ಯಕ್ಟ್. ಇದನ್ನು ಮಾಡಿದ್ದು ಯಾವಾಗ? 1946ರಲ್ಲಿ. ಮಾಡಿದ್ದು ಯಾರು? ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಮಾಡಿದ್ದು. ಆವಾಗ ಕಾನೂನು ಸಚಿವರು ಯಾರಿದ್ರು? ನಮ್ಮ ಮಹಾನ್ ಸಂವಿಧಾನ ಶಿಲ್ಪಿ ಆದಂಥ ಡಾಕ್ಟರ್ BR ಅಂಬೇಡ್ಕರ್. ಅವರೇ ಸ್ಪಷ್ಟವಾಗಿ ಏನಿರಬೇಕು, ಒಬ್ಬ ಪೌರನಾಗಿರಲಿಕ್ಕೆ ಏನೇನಿರಬೇಕು ಅನ್ನುವಂಥ ಎಲ್ಲ ರೀತಿಯದಾದಂಥ ಮಾನದಂಡಗಳನ್ನು ಕೊಟ್ಟಿದ್ದಾರೆ. ಇನ್ನು ನಮ್ಮ ಸಿಟಿಸನ್ಶಿಪ್ ಆ್ಯಕ್ಟ್ 1955 ಅಂತಿದೆ. ಅದು ಸ್ಪಷ್ಟವಾಗಿ ಹೇಳುತ್ತೆ, ತಂದೆ ತಾಯಿ ಮೊದಲು 1950ರಿಂದ 1987ರಲ್ಲಿ ಯಾರು ಜನಿಸಿದ್ದೀರೋ, ಭಾರತದಲ್ಲಿ ಜನಿಸಿದರೆ ನೀವು ಭಾರತದ ಪೌರರು. ಅದಾದಮೇಲೆ 87ರಿಂದ 2003ರಲ್ಲಿ ಯಾರು ಜನಿಸಿದ್ದಾರೋ ಅವರ ತಂದೆ ತಾಯಿ ಭಾರತೀಯರಾಗಿರಬೇಕು, ಅವರಿಗೆ ಭಾರತದ ಪೌರರು. ಅದಾದಮೇಲೆ ಒಬ್ಬರಾದರೂ ಪಾಲಕರು ಭಾರತೀಯರಾಗಿರಬೇಕು ಅಂತ ಬರ್ತದೆ 2003ರಲ್ಲಿ. ಅದರ ಮುಂದೆ ಅದು ಹೇಳುತ್ತೆ
ಇಬ್ಬರಲ್ಲಿ ಒಬ್ಬರು ಅಕ್ರಾಂತ ಆಗಿರಬಾರ್ದು. ಅಂದರೆ ಒಬ್ಬರು ಅಲ್ಲಿಂದ ದಂಡಾಗಿ ತಪ್ಪಿಸ್ಕೊಂಡು ಇಲ್ಲಿ ಬಂದಂಥ ನುಸುಳುಕೋರಾಗಿರಬಾರ್ದು ಅಂತ ಹೇಳುತ್ತೆ. ಇದನ್ನು ಪಾಲಿಸಬೇಕಾದ ಧರ್ಮ ಯಾರ್ದು? ನಮ್ಮದು. ಇದಕ್ಕನುಗುಣವಾಗಿ ನಮಗೆ ಪ್ರಮಾಣ ಪತ್ರವನ್ನು ಕೊಡಲಾಗುತ್ತೆ. ನಾವು ಈ ದೇಶದಲ್ಲಿ ಹುಟ್ಟಿದವರು, ಈ ದೇಶದಲ್ಲಿ ಬೆಳೆದವರು ಅಂದ್ಕೊಳ್ಳಿ. ನೀವೇನು ದಾಖಲೆನ ಕೇಳಬೇಡಿ, ನಾವು ಏನು ಬೇಕಾದ್ರೂ ಮಾಡ್ತೀವಿ. ನಮ್ಮ ಮನೆ ಒಳಗೆ ಯಾರನ್ನ ಬೇಕಾದ್ರೂ ಬಿಟ್ಕೊಂಡ್ಬಿಡ್ತೀವ ನಾವು. ನಮ್ಮ ಮನೆಯ ಸದಸ್ಯರನ್ನು ಮಾತ್ರ ನಮ್ಮ ಮನೆ ಒಳಗಡೆ ಬಿಡ್ತೀವಿ. ದೇಶ ಅನ್ನೋದೊಂದು ಮನೆ ಅನ್ನುವಂಥ ಕಲ್ಪನೆ ಬೇಕಲ್ವಾ? ಅದನ್ನು ಮೀರಿ ಈ ಸರ್ಕಾರದಲ್ಲಿ ನೋಡಿ, ಇದನ್ನು ಈ ನರೇಂದ್ರ ಮೋದಿ ಮೇಲೆ ನೀವು ಆರೋಪ ಮಾಡ್ತಾಯಿದ್ರಿ. 2013ರಲ್ಲಿ ಒಂದು ರೂಲಿಂಗ್ ಆಗಿದೆ, ಬಾಂಬೆ ಹೈಕೋರ್ಟ್ ರೂಲಿಂಗ್. ಆ ಬಾಂಬೆ ಹೈಕೋರ್ಟ್ ರೂಲಿಂಗಲ್ಲಿ 2013ರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಪಾಸ್ಪೋರ್ಟ್ ಈಸ್ ಜಸ್ಟ್ ಎ ಟ್ರಾವೆಲ್ ಡಾಕ್ಯುಮೆಂಟ್, ನಾಟ್ ಮೋರ್ ದನ್ ದ್ಯಾಟ್. ಅವಾಗ ನರೇಂದ್ರ ಮೋದಿ ಸರ್ಕಾರ ಇತ್ತಾ? ನರೇಂದ್ರ ಮೋದಿ ಬಂದದ್ದು 2014ರಲ್ಲಿ. ಇನ್ನು ಸರ್ಬಾನಂದ್ ಸೋನೋವಾಲ್ ವರ್ಸಸ್ ಯೂನಿಯನ್ ಗೌರ್ಮೆಂಟದ್ದು ಒಂದು ಕೇಸ್ ಇದೆ 2005. ಸೋನಿಯಾ ಗಾಂಧಿ ಇನ್ನಿಲ್ಲದ ಹಾಗೆ ಇದರಲ್ಲಿ ಛೇಡ್ಛಾಡ್ ಮಾಡುವಂಥ ಪ್ರಯತ್ನ ಮಾಡಿದರು. ಸರ್ಬಾನಂದ್ ಸೋನೋವಾಲ್ ಹೇಳಿದರು, ಭಾರತದ ಪೌರರಿಗೆ ಮಾತ್ರ ಪೌರತ್ವ, ಇದರ ವಿರುದ್ಧವಾಗಿ ಯಾವುದೇ ರೀತಿಯ ತಿದ್ದುಪಡಿಯನ್ನು ಒಪ್ಪಲ್ಲ ಅಂತ ಕೋರ್ಟ್ಗೆ ಹೋದರು. 2 ಸಲ ಅಪೀಲ್ ಹೋದರು, ಗೆದ್ದುಕೊಂಬಂದರು. ಕೋರ್ಟಲ್ಲಿ ಅವರ ಪರವಾಗಿ ಕೇಸ್ ಆಯಿತು. ಯಾಕಿಷ್ಟೆಲ್ಲ ನಡೀತಾ ಇದೆ ಈ ದೇಶದಲ್ಲಿ? ಯಾಕೆ ಅಂದರೆ ಈ ದೇಶದ ಗಡಿಯಲ್ಲಿ ಇಷ್ಟು ದಿವಸ ಇದ್ದಂಥ ಸರ್ಕಾರಗಳು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಈ ರೀತಿಯಾದಂಥ ನಕಲಿ ದಾಖಲೆಗಳನ್ನು ತಯಾರು ಮಾಡಿ ಅವರನ್ನು ಈ ದೇಶದಲ್ಲಿ ವೋಟ್ ಬ್ಯಾಂಕ್ ಮಾಡುವಂಥ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇತ್ತು. ಅದು ಅಸ್ಸಾಂ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಜಾರ್ಖಂಡ್ ಇರ್ಬೋದು, ಬಿಹಾರ್, ಯಾವುದೇ ರಾಜ್ಯ ಗಡಿ ರಾಜ್ಯಗಳ್ಯಾವಿದಾವೆ ಅಲ್ಲಿ ಈ ರೀತಿಯಾದ ಪ್ರಕ್ರಿಯೆ ಇತ್ತು. ಸರ್ಕಾರ ಕೂಡ ಅವ್ರು ಹೇಳ್ದಂಗೆ ಕುಣಿತಾ ಇತ್ತು. ಸರ್ಕಾರ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮ ಮಾಡಬೇಕು ಅಂತ CAA ಮತ್ತು NRC ತರ್ತೀನಿ ಅಂತ ಹೇಳ್ತು. ಈ ದೇಶದಲ್ಲಿ ದೊಡ್ಡದಾದಂಥ ಹೋರಾಟ ಆಗೋಯ್ತು. NRC ಬೇಡ, NRC ಬೇಡ. NRC ಅಂದ್ರೇನು? ನ್ಯಾಷನಲ್ ರಿಜಿಸ್ಟ್ರಿ ಆಫ್ ಸಿಟಿಜನ್ಶಿಪ್ ಅಂತ. ರಿಜಿಸ್ಟ್ರಿ ಅಂತ ದಾಖಲೆ. ನಿಮ್ಮ ದೇಶದಲ್ಲಿ ಎಷ್ಟು ಜನ ಇದ್ದಾರೆ, ಯಾರಿದ್ದಾರೆ, ಏನು ಅನ್ನುವಂಥ ಒಂದು ರಿಜಿಸ್ಟ್ರಿ. ಅದು ಒಂದು ಕಂಪ್ನಿ ಮಾಡ್ತೀವಿ, ಕಂಪ್ನಿನಲ್ಲಿ ಎಷ್ಟು ಕೆಲಸ ಮಾಡ್ತಾರಂತ ಒಂದು ಅಟೆಂಡೆನ್ಸ್ ಬುಕ್ ಅಂತ ಇರುತ್ತೆ. ಅದ್ರ ಬಗ್ಗೆ ಬೇಕಂತ ದಾಖಲಾತಿಗಳು. ಒಂದು ಮನೆಯಲ್ಲಿ ಎಷ್ಟು ಸದಸ್ಯರಿದ್ದೀವಿ ಅಂತ ನಮಗೆಲ್ಲ ದಾಖಲೆಗಳಿರ್ತವೆ. ಒಂದು ದೇಶಕ್ಕೆ ದಾಖಲೆನೇ ಬೇಡ ಅಂತಂದ್ರೆ ಹೇಗೆ? ಜಾವೇದ್ ಅಖ್ತರ್ ಥರದವ್ರಿಗೆ ಏನಂತ ಹೇಳಬೇಕು? ಜಾವೇದ್ ಅಖ್ತರ್ ಹೇಳ್ತಾರೆ, ನೀವು ಯಾವ ದಾಖಲೆನೂ ಒಪ್ಪಲ್ಲ ಅಂದರೆ ನಮ್ಮನ್ನೆಲ್ಲ ಈ ದೇಶವನ್ನು ಬಿಟ್ಟು ಮುಸಲ್ಮಾನರು ಓಡಿಸ್ಬೇಕು ಅನ್ನುವಂಥ ಇಂಗಿತ ನಿಮಗಿದೆ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಎಡಚರು ಸೇರ್ಕೋತಾರೆ. ಕಾಲ ಎಷ್ಟು ಪಕ್ವವಾಗಿದೆ ಹೇಗೆ ಅಂದರೆ ಅನಿವಾರ್ಯವಾಗಿ ಪ್ರತಿಯೊಬ್ಬರು NRCಗೆ ಒಳಪಡಬೇಕಾದಂಥ ಅಗತ್ಯತೆ ಬಂದು ಕೂತಿದೆ. ಏಕೆಂದರೆ ಸುಳ್ಳು ದಾಖಲೆ ಇರೋರನ್ನ ಈ ದೇಶದಿಂದ ಗಡೀಪಾರು ಮಾಡುವ ಕೆಲಸ ನಿರಂತರವಾಗಿ ಅತ್ಯಂತ ದಕ್ಷತೆಯಿಂದ ನಡೀತಾ ಇದೆ. ಅದಕ್ಕೆ ಇವರಿಗೆಲ್ಲ ಕಷ್ಟ ಆಗಿರೋದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.